ಬೇದಿ ಬದಿಯಲ್ಲಿ ಬಿದ್ದಿರುವ ಕಸದ ಗುಚ್ಚದಿಂದ ಜನಜೀವನ ಅಸ್ತವ್ಯಸ್ತ. ಬೇದಿ ಬದಿಗಳಿಂದ ಸಾಗ್ತಾ ಇರುವ ಜನಜೀವನಕ್ಕೆ ತೀವ್ರ ತೊಂದರೆ ಉಂಟು ಮಾಡ್ತಾ ಇರುವುದು ಕಸದ ರಾಶಿಗಳು ಹಾಗೂ ಕೊಳಚೆ ಚರಂಡಿಗಳು. ನಿತ್ಯವೂ ಎದ್ದೇಳುವ ಈ ಸಮಸ್ಯೆಗೆ ಯಾವುದೇ ಶಾಶ್ವತ ಪರಿಹಾರ ಕಾಣದೆ ಸಾರ್ವಜನಿಕರು ಕಣ್ಣೀರಿಡುವ ಸ್ಥಿತಿ ಎದುರಾಗಿದೆ. ಚಿಕ್ಕಬಾಣಾವರ ಪುರಸಭೆ ವ್ಯಾಪ್ತಿಗೆ ಬರುವ ರಸ್ತೆ ಬದಿಯಲ್ಲಿ ಮನೆಗಳಿಂದ ಹಾಗೂ ಅಂಗಡಿಗಳಿಂದ ಹೊರಹೋಗುವ ತ್ಯಾಜ್ಯಗಳು ಸರಿಯಾಗಿ ವಿಲೇವಾರಿಯಾಗದ ಹಿನ್ನೆಲೆಯಲ್ಲಿ ಇವುಗಳು ರಸ್ತೆ ಬದಿಗೆ ಸೇರ್ತಾ ಇವೆ. ಇದರಿಂದ ರಸ್ತೆ ಮಧ್ಯ ನಡೆಯುವ ಪಾದಚಾರಿಗಳಿಗೆ ಹಾಗೂ ವಾಹನ ಚಾಲಕರಿಗೆ ತೀವ್ರ ತೊಂದರೆಯಾಗ್ತಾ ಇದೆ. ಜೊತೆಗೆ ಕೊಳಚೆ ನೀರಿನ ಚರಂಡಿಗಳು ಸಾಕಷ್ಟು ದಿನಗಳಿಂದ ತುಂಬಿ ಹೋಗಿದ್ದು, ಮಳೆ ಬಿದ್ದ ತಕ್ಷಣವೇ ನೀರು ರಸ್ತೆಗೆ ಹಾಗೂ ಬೀದಿ ಬದಿ ಇರುವ ಮನೆಗಳಿಗೆ ಹರಿದು ಅಲ್ಲಿ ಸಂಜೆ ಎನ್ನದೆ ಹಗಲು ಎನ್ನದೆ ದಿನಪೂರ್ತಿ ಸೊಳ್ಳೆಗಳ ಉಪದ್ರವದಿಂದ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ಸಾರ್ವಜನಿಕರು ಈ ಬಗ್ಗೆ ಚಿಕ್ಕಬಾಣಾವರ ಪುರಸಭೆಯಲ್ಲಿ ಹೋಗಿ ದೂರು ನೀಡಿದ್ರು. ಸಾರ್ವಜನಿಕರ ಮನವಿಗೆ ಸ್ಪಂದಿಸಿಲ್ಲ ಇಲ್ಲಿನ ಅಧಿಕಾರಿಗಳು. ಪುರಸಭೆ ಪಕ್ಕದಲ್ಲಿ ಕೊಳಚೆ ಚರಂಡಿ ಇದ್ದು ಇದನ್ನ ಗಮನಿಸದಂತೆ ಇರುವ ಅಧಿಕಾರಿಗಳು ಇನ್ನು ಸಾರ್ವಜನಿಕರ ತೊಂದರೆಗಳಿಗೆ ಸ್ಪಂದಿಸುತ್ತಾರೆಯೇ? ಅಲ್ಲಿನ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಅವರು ವಾಸ ಮಾಡುವ ಸ್ಥಳ ಹೇಗಿದೆ, ಏನ್ ತೊಂದರೆ ಇದೆ ಅಂತ ತಿಳಿದಿದ್ದು ಅವರ ಪರಿವಾರ ನೆಮ್ಮದಿ ಆರೋಗ್ಯದಿಂದಿದ್ರೆ ಸಾಕು. ಜನಸಾಮಾನ್ಯರ ತೊಂದರೆಗಳಿಗೆ ಪರಿಹಾರಕ್ಕೆ ಸಿಗುವ ಲಾಭವೇನು ಎಂಬುದನ್ನ ಸೂಚಿಸುವಂತಿದೆ. ನೋಡಿ, ತೊಂದರೆ ಎಲ್ಲರಿಗೂ ಜ್ವರ ಬರ್ತೈತೆ, ನೆಗಡಿ ಬರ್ತೈತೆ, ಕೆಮ್ಮಲು ಬರ್ತೈತೆ. ಎಲ್ಲರ ಹತ್ರ ಕಂಪ್ಲೇಂಟ್ ಮಾಡಿದ್ದೀವಿ. ಯಾರು ಕೈ ಮೇಲೆ ಹಾಕ್ಕೊಳ್ತಾ ಇಲ್ಲ. ಕಸ ಇಲ್ಲೇ ತೊಗೊಂಡು ಹೋಗ್ತಾರೆ, ಇಲ್ಲಿ ಕೆರೆ ಪಕ್ಕದಾಗೆ ತೊಗೊಂಡು ಹೋಗ್ತಾರೆ, ಈ ಮೋರಿಯಲ್ಲೇ ತೊಗೊಂಡು ಬಂದು ಹಾಕ್ತಾರೆ ಕಸಗಳು. ಯಾರು ಹೇಳಿದ್ರು ಪುರಸಭೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವರು ಆಪ್ಷನ್ ತೊಗೊಳ್ತಾ ಇಲ್ಲ. ಈ ಜನಗಳಿಗೆಲ್ಲ ಇಲ್ಲೇ ತೊಗೊಂಡು ಬಂದು ಕಸಗಳೆಲ್ಲ ಹಾಕ್ಕೊಂಡು ಎಷ್ಟು ಹೇಳಿದ್ರು ಯಾರು ಮತ್ತೆ ಕೇಳ್ತಾ ಇಲ್ಲ. ಎಷ್ಟು ದಿನಗಳಿಂದ ಈ ತರ ಇದೆ? ಇದು ಜಮಾನಿಂದ ಹಂಗೆ ನಡ್ಕೊಂಡು ಬರ್ತೈತೆ, ಅವಾಗಲೂ ಹಂಗೆ ಬರ್ತೈತೆ. ಟ್ರಾಕ್ಟರ್ ತಗೊಂಡು ಬರ್ತಾರೆ, ಎತ್ಕೊಂಡು ಹೋಗ್ತಾರೆ. 15 ದಿವಸಕ್ಕೆ ಒಂದು ವಾರಕ್ಕೆ ಒಂದ್ಸತಿ. ಮಿಕ್ಕಿದ್ದ ಎಲ್ಲ ತೊಗೊಂಡು ಬಂದ್ರೆ ಕಸ ಇಲ್ಲೇ ಬಿಸಾಕೋತಾ ಇರ್ತಾರೆ. ಗಾಡಿಯಲ್ಲಿ ಬರ್ತಾರೆ, ಹಂಗೆ ಬಿಸಾಕ್ಬಿಟ್ಟು ಹಂಗೆ ಹೋಗ್ತಾ ಇರ್ತಾರೆ. ನಾವು ಬರೋ ಪುರಸಭೆಗೆ ಮಾಡಿರೋದು. ಇಲ್ಲ ಆಪ್ಷನ್ ತಗೊಂಡಿಲ್ಲ. ಹೋಗಿ ಹೇಳಿದ್ರೆ ಕಳಿಸ್ತಾರೆ, ಏನೋ ಸ್ವಲ್ಪ ಟ್ರಾಕ್ಟರ್ ಕಳಿಸ್ತಾರೆ, ಕಸ ತುಂಬಿಕೊಂಡು ಹೋಗ್ತಾರೆ ಅಷ್ಟೇನೆ. ಏನು ಯಾವುದಕ್ಕೂ ಆಗ್ತಾ ಇಲ್ಲ. ಪುರಸಭೆಗೆ ಒಂದು 3-4 ಸತಿ ಎಲ್ಲ ಸುಮಾರು ಸತಿ ಹೋಗಿ ಕೇಳಿದ್ದೀವಿ. ಹೇಳಿದ್ರು ಆಯ್ತು ಮಾಡ್ಸೋಣ ಅಂತಾರೆ. ಯಾವುದೂ ಇದೇ ಆಗಿಲ್ಲ ಇಲ್ಲಿ. ಅಂಗನವಾಡಿಯಂತಹ ಚಿಕ್ಕ ಮಕ್ಕಳ ಶಾಲೆ ಹತ್ತಿರದಲ್ಲೇ ಕಸದ ರಾಶಿಗಳು ಇದರಿಂದ ಮಕ್ಕಳಿಗೆ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗಿ ಸಂಬಂಧಿತ ಅಧಿಕಾರಿಗಳಿಂದ ಯಾವುದೇ ಸ್ಪಂದನೆ ಇಲ್ಲ. ನಿತ್ಯ ಜೀವನಕ್ಕೆ ದೊಡ್ಡ ತೊಂದರೆ, ಜೊತೆಗೆ ಆರೋಗ್ಯಕ್ಕೂ ಅಪಾಯ. ಸುತ್ತಮುತ್ತ ಶುದ್ಧ ಪರಿಸರದ ಕೊರತೆಯಿಂದ ಸಾರ್ವಜನಿಕರ ಆಕ್ರೋಶ. ತಕ್ಷಣ ಕ್ರಮ ಕೈಗೊಂಡು ಇದಕ್ಕೆ ಶಾಶ್ವತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಕಸದ ಸಮಸ್ಯೆ, ಕೊಳಚೆ ನೀರಿನ ಸಮಸ್ಯೆ ಸಾರ್ವಜನಿಕ ಹೀನಾಯ ಪರಿಸ್ಥಿತಿಗೆ ದರ್ಶನ ನೀಡುವಂತಿವೆ. ಚಿಕ್ಕಬಾಣಾವರ ಪುರಸಭೆ ಅಧಿಕಾರಿಗಳು ಹಾಗೂ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಎಚ್ಚೆತ್ತು ತಕ್ಷಣವೇ ಶುದ್ಧೀಕರಣ ಕಾರ್ಯಕ್ಕೆ ಮುಂದುವರೆದರೆ ಮಾತ್ರ ಜನಸಾಮಾನ್ಯರ ಆರೋಗ್ಯ ಹಾಗೂ ಸಂಚಾರಕ್ಕೆ ರಕ್ಷಣೆ ಸಿಗಲಿದೆ. ಇಲ್ಲದೇ ಇದ್ರೆ ಈ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಮತ್ತಷ್ಟು ಬಿಗಡಾಯಿಸುವ ಸಾಧ್ಯತೆ ಇದೆ.